ಓಂ ಶಾಂತಿ. ಇವತ್ತಿನ ಟಾಪಿಕ್ ಆಗಿದೆ ರೀ, ಥಿಂಕ್ ಬಿಗ್. ಅಂದ್ರೆ ಶ್ರೇಷ್ಠವಾಗಿ ಯೋಚನೆ ಮಾಡಿರಿ. ಇವತ್ತು ಯಾರಾದರೂ ಜೀವನದಲ್ಲಿ ಮುಂದುವರೆದಿದ್ದಾರಂದರೆ ಅದಕ್ಕೆ ಕೇವಲ ಕಾರಣ ಏನಾದರೂ ಅವರು ಭಾಳ ಶ್ರೇಷ್ಠವಾಗಿ ಯೋಚನೆ ಮಾಡಿದ್ದಾರೆ. ಆ ಕಾರಣದಿಂದ ಜೀವನದಲ್ಲಿ ಅವರು ಮುಂದುವರೆದಿದ್ದಾರೆ. ಸೊ ಇವತ್ತು ಯಾರಾದರೂ ಹಿಂದೆ ಉಳಿದಿದ್ದಾರೆ ಅಂದ್ರೂ ಕಾರಣ ಏನಂದರೆ ಅವರ ಯೋಚನೆಗಳು ಬಹಳ ಕಡಿಮೆ ಇದ್ದಾವೆ. ಭಲೆ ಇವತ್ತು ಯಾರು ಮುಂದುವರೆದಿದ್ದಾರೆ ಅವ್ರಿಗೆ ಪರಿಸ್ಥಿತಿಗಳು ಬಂದಿಲ್ಲ ಅಂತ ತಿಳ್ಕೊಬೇಡ್ರಿ, ಎಲ್ಲರಿಗೂ ಪರಿಸ್ಥಿತಿಗಳು ಬಂದಾವೆ. ಖರೆ ಆ ಸಮಯದಲ್ಲಿ ಅವರು ತಮ್ಮ ಮೇಲಿರುವಂಥ ವಿಶ್ವಾಸನ ಉಳಿಸ್ಕೊಂಡು ಆ ಭಗವಂತನ ಮೇಲೆ ನಂಬಿಕೆ ಇಟ್ಕೊಂಡು ಮುಂದುವರೆದಿದ್ದಕ್ಕೆ, ಅಥವಾ ತಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಮುಂದುವರೆದಿದ್ದಕ್ಕೆ, ಜೀವನದಲ್ಲಿ ಅನೇಕ ರಿಸ್ಕ್ಗಳನ್ನು ತಗೊಂಡು ಮುಂದುವರೆದಿದ್ದಕ್ಕೆ ಅವ್ರ ಜೀವನದಲ್ಲಿ ಮುಂದುವರೆದಿದ್ದಾರೆ. ಯಾರಿಗೂ ಕೂಡ ಸಕ್ಸಸ್ ಫ್ರೀಯಾಗಿ ಸಿಗಂಗಿಲ್ಲ. ಸೊ ಸಕ್ಸಸ್ ಬೇಕಂದರೆ ನಾವು ಶ್ರೇಷ್ಠವಾಗಿ ಯೋಚನೆ ಮಾಡಲೇಬೇಕು. ಜೀವನದಲ್ಲಿ ದೊಡ್ಡದಾಗಿ ಗುರಿ ಇಟ್ಕೊಳ್ಳೇಬೇಕು. ಸೊ ಇವತ್ತಿನ ಟಾಪಿಕ್ ಏನಂದರೆ ಭಾಳ ಇಂಪಾರ್ಟೆಂಟ್ ರೀ. ಏನಂದರೆ ಯೋಚನೆ ಮಾಡೋದಿತ್ತಂದರೆ ಭಾಳ ಎತ್ತರ ಮಟ್ಟದಂಥ ಯೋಚನೆ ಮಾಡಬೇಕು. ಕಡಿಮೆ ಯಾಕೆ ಯೋಚನೆ ಮಾಡಬೇಕು? APJ ಅಬ್ದುಲ್ ಕಲಾಂ ಹೇಳ್ತಿದ್ರು, ಭಲೆ ನೀವು ಫಸ್ಟ್ ಸೆಕೆಂಡ್ ಬರ್ಬೋದು, ಅದರ ಗುರಿ ಮಾತ್ರ ಫಸ್ಟ್ ಬರಬೇಕಂತಲೇ ಇಟ್ಕೊಳ್ಬೇಕು. ಯಾಕಂದ್ರೆ ಫಸ್ಟ್ ಬರ್ತೀನಂತ ಇಟ್ಕೊಂಡ್ರೆ ಅಂದ್ರೆ ನೀವು ಅಟ್ಲೀಸ್ಟ್ ಸೆಕೆಂಡ್ ಥರ್ಡ್ ಆದರೂ ಬರ್ತೀರಿ. ಶ್ರೇಷ್ಠ ಕಡಿಮೆನೇ ನಮ್ಮ ಗುರಿಯನ್ನು ಇಟ್ಕೊಂಡ್ವಿ ಅಂದ್ರೆ ನಾವು ಅದಕ್ಕಿಂತಲೂ ಕಡಿಮೆ ಆಗ್ಬೋದಲ್ಲ. ಆ ಕಾರಣದಿಂದ ಗುರಿ ಮಾತ್ರ ಎಲ್ಲರಿಗಿಂತಲೂ ನಮ್ಮದೇನಿರಬೇಕಂದ್ರೆ ಶ್ರೇಷ್ಠವಾದಂಥ ಇರಬೇಕು. ಅತಿಯಾಗಿ ದೊಡ್ಡದಾದಂತಹ ಉನ್ನತ ಇರುವಂತಹ ವಿಚಾರವನ್ನು ಇಟ್ಕೊಂಡಿದ್ದೆ ಆದರೆ ಜೀವನದಲ್ಲಿ ಶ್ರೇಷ್ಠ ಪದವಿಯನ್ನು ಅಥವಾ ಒಳ್ಳೆಯ ನಮ್ಮ ಸ್ಟೇಟಸನ್ನು ನಾವು ತಲುಪಬಹುದು. ಅದಕ್ಕೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕಂದ್ರೆ ಫಸ್ಟು ನಮಗೆ ನಮ್ಮ ಮೇಲೆ ಭಾಳ ಆದಂಥ ನಂಬಿಕೆ ಇರಬೇಕು, ಭರವಸೆ ಇರಬೇಕು. ನಮ್ಮ ಮೇಲೆ ಅಪಾರವಾದಂಥದ್ದು ಮತ್ತು ಆ ಭಗವಂತನ ಮೇಲೆ ಅಪಾರವಾದಂಥ ನಂಬಿಕೆ ಇರಬೇಕು. ಯಾಕಂದರೆ ಜಗತ್ತಿನಲ್ಲಿ ನಿಮ್ಮಲ್ಲಿರುವಂಥ ನಂಬಿಕೆಯನ್ನು ನಿಮಗೆ ಬಿಟ್ಟರೆ ಬೇರೆ ಯಾರೂ ನಂಬಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ನಿಮ್ಮ ಮೇಲೆ ನಿಮಗೆ ಭಾಳ ಅಪಾರವಾದಂಥ ನಂಬಿಕೆ ಇರಬೇಕು. ಭಲೆ ನೀವು ಬೇರೆಯವ್ರಿಗೆ ನಿಮ್ಮ ಗುರಿಯನ್ನು ನೀವು ಹೇಳಿದ್ರು ಕೂಡ ಯಾರೂ ನಿಮ್ಮ ಗುರಿಯನ್ನು ನಂಬೋದಿಲ್ಲ. ಯಾಕಂದರೆ ನಿಮ್ಮ ಕೆಪಾಸಿಟಿಯನ್ನು ಯಾರೂ ತಿಳ್ಕೊಂಡೂ ಇಲ್ಲ. ಸೊ ನಿಮ್ಮ ಕೆಪಾಸಿಟಿಯನ್ನು ತಿಳ್ಕೊಂಡವರು ನೀವು ಮಾತ್ರ ಅದೀರಿ. ಸೊ ನಿಮ್ಮ ಕೆಪಾಸಿಟಿ ತಿಳ್ಕೊಂಡು ನಿಮ್ಮ ಮೇಲೆ ನಿಮಗೆ ಭಾಳ ಅಪಾರವಾದಂಥ ನಂಬಿಕೆ ಇರಬೇಕು. ಆ ನಂಬಿಕೆಯನ್ನು ತೆಗೆಳಿಸ್ಲಿಕ್ಕೆ ನಮ್ಮಲ್ಲಿ ಅಂಜಿಕೆ ಉಂಟಾಕೈತಿ. ಯಾವಾಗ ನೀವು ಏನಾದರೂ ಹೊಸತನ ಮಾಡಬೇಕಂತೀರಿ, ಏನಾದರೂ ಒಂದು ದೊಡ್ಡ ಕೆಲಸವನ್ನು ಮಾಡಬೇಕಂತೀರಿ, ಜಗತ್ತಿನ ಅನೇಕ ಜನರು ನಿಮ್ಮ ಕಾಲು ಜಗ್ಲಿಕ್ಕೆ ಬರ್ತಾರೋ, ಅಥವಾ ನಿಮ್ಮ ಹೀಯಾಳಿಸಲಿಕ್ಕೆ ಬರ್ತಾರೆ, ನಿಮ್ಮ ಕ್ರಿಟಿಸೈಸ್ ಮಾಡಲಿಕ್ಕೆ ಬರ್ತಾರೆ, ಅಥವಾ ನಿಮ್ಮಲ್ಲಿರುವಂಥ ಭಯನೇ ನೀವು ಮಾಡೋಕ್ಕೆ ಸಾಧ್ಯತೆ ಇಲ್ಲೋ ಅಂತೇಳಿ ನಿಮ್ಮಲ್ಲೇನೇ ಭಯ ಅದೇನು ಮಾಡ್ತದೆ ಉಂಟು ಮಾಡಿ ನಿಮ್ಮಲ್ಲಿರುವಂಥ ನಂಬಿಕೆ, ನಿಮ್ಮ ಮೇಲಿರುವಂಥ ವಿಶ್ವಾಸವನ್ನು ಅದು ತಳಗೆ ಹಾಕಲಿಕ್ಕೆ ನೋಡ್ತದೆ. ಸೊ ಆ ಕಾರಣದಿಂದ ಆ ಅಂಜಿಕೆಯನ್ನು ತೆಗೆದು ಹಾಕಬೇಕು. ಒಳ್ಳೆಯದು. ನಿಮ್ಮ ಮೇಲೆ ನೀವೇನೇ ಇಟ್ಕೊಳ್ರಿ, ನಿಮ್ಗೆ ಗೊತ್ತಿರ್ತೈತಿ ಅದು ಹೆಂಗೆ ಯೋಚನೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರ್ತೈತಿ. ಅದನ್ನು ಹೆಂಗೆ ಯೋಚನೆ ಮಾಡಬೇಕು, ಅಥವಾ ಎಲ್ಲರಿಗೂ ತಮ್ಮದೇ ಆದಂಥ ಗುರಿ ಭಾಳ ಶ್ರೇಷ್ಠ ಇರ್ತೈತಿ. ಅದು ನಿಮಗಟ್ಟ ಗೊತ್ತಿರ್ತೈತಿ ನೀವು ಏನು ಮಾಡ್ಬೇಕಂತ. ಎಲ್ಲರಿಗೂ ಅದ ಗುರಿ ತಲುಪಬೇಕಂತ ಇರೋದಿಲ್ಲ. ಯಾರಿಗೆ ಬೇರೆ ಇರ್ತೈತಿ, ಯಾರಿಗೆ ಬೇರೆ ಇರ್ತೈತಿ. ಸೊ ಅದು ನೀವೇನು ಕನಸು ಕಾಣ್ತಿದ್ದೀರಲ್ಲ ಅದ್ರ ಮೇಲೆ ಹೆಜ್ಜೆ ಮೇಲೆ ಪ್ರತಿದಿನ 1% ಆದರೂ ನೀವು ಮುಂದುವರಿತಾ ಹೋಗಬೇಕು. ಮತ್ತು ವೆರಿ ಇಂಪಾರ್ಟೆಂಟ್, ಅದ್ರ ಮೇಲೆ ನೀವು ನಂಬಿಕೆ ಇರಬೇಕು. ಅದನ್ನು ಮಾಡಬಲ್ಲೆ, ಅದು ನನ್ನ ಕಡೆ ಸಾಧ್ಯೈತಿ. ಬಲ್ಲೆ ಒಂದು ದಿನ ಹೆಂಗೆ ಬರ್ತೈತೆ ಅಂದ್ರೆ ಅಪ್ಪ ನಾ ಎಂಥ ಗುರಿ ಇಟ್ಕೊಂಡೀನಿ, ನನ್ನಿಂದ ಸಾಧ್ಯ ಇಲ್ಲ ಅಂತ ಅನ್ನಿಸ್ತೈತೆ. ಒಮ್ಮೊಮ್ಮೆ ಜನರು ಕೂಡ ನಿಮ್ಮ ಆ ದೃಷ್ಟಿಯಿಂದ ನಿಮ್ಮನ್ನು ನೋಡಂಗಿಲ್ಲ. ಅವಾಗೂ ನಿಮ್ಮ ಮೇಲೆ ನಂಬಿಕೆ ಬಹಳ ಕಡಿಮೆ ಆಗಿ. ಖರೆ ಇದನ್ನೆಲ್ಲ ಮಿತಿ ಮೀರಿ ನನ್ನ ಕಡೆ ಸಾಧ್ಯೈತಿ, ನಾ ಮಾಡಬಲ್ಲೆ, ನನ್ನ ಕಡೆ ಆ ಯೋಗ್ಯತೆ ಐತಿ, ನಿಮ್ಮ ಮೇಲೆ ನಿಮಗೆ ಯಾವಾಗ ಕಾನ್ಫಿಡೆಂಟ್ ಇರ್ತೈತಲ್ಲ, ಜಗತ್ತಿನವ್ರು ಯಾರೂ ಅದನ್ನು ಸರಿ ಅಂದ್ರೆ ತೆಗೆದು ಹಾಕಲು ಸಾಧ್ಯ ಇಲ್ಲ. ಯಾವತ್ತು ನಿಮ್ಮ ಮೇಲೆ ನಂಬಿಕೆ ನಿಮ್ಮದು ಕಡಿಮೆ ಆಯಿತು ಅಂತ ತಿಳ್ಕೊರಿ, ಅವತ್ತಂತೂ ಜನರಂತೂ ಇದ್ದೇ ಇದ್ದಾರೋ, ಪರಿಸ್ಥಿತಿಗಳು ಇದ್ದೇ ಇದ್ದಾವೆ, ಅವನು ನಿಮ್ಮನ್ನು ತೆಗೆದು ಹಾಕಲಿಕ್ಕೆ ನೋಡ್ತಾವೆ.
ಇದು ಒಂದನೇದು. ಎರಡನೇದು ವೆರಿ ಇಂಪಾರ್ಟೆಂಟ್, ಶ್ರೇಷ್ಠ ಯೋಚನೆ ಮಾಡಬೇಕಂದ್ರೆ, ಅತಿಯಾಗಿ ಯೋಚನೆ ಮಾಡಬೇಕಂದ್ರೆ, ದೊಡ್ಡದಾಗಿ ಯೋಚನೆ ಮಾಡಬೇಕಂದ್ರೆ ನಾವು ಎಲ್ಲರನ್ನು ಕೂಡಿಕೊಂಡು ಹೋಗಬೇಕು, ಎಲ್ಲರನ್ನು ಜೊತೆಗೂಡಿ ಹೋಗಬೇಕು. ಇದು ಭಾಳ ಇಂಪಾರ್ಟೆಂಟ್, ಅಂದರೆ ವೆರಿ ಇಂಪಾರ್ಟೆಂಟ್. ಶ್ರೇಷ್ಠ ಯೋಚನೆ ಇವತ್ತು ಇಡೀ ದಿನ ಒಂದೇ ದಿನದ ನೋಡೋಣ. ಇವತ್ತು ನಾನು ಶ್ರೇಷ್ಠವಾಗಿ ಯೋಚನೆ ಮಾಡಬೇಕು, ಉನ್ನತವಾಗಿನ ಯೋಚನೆ ಮಾಡಬೇಕಂದ್ರೆ ನಾನು ಮತ್ತೊಬ್ಬರಿಗೆ ಹೆಲ್ಪ್ ಆಗಬೇಕು. ಸೊ ನಾವು ಮತ್ತೊಬ್ಬರಿಗೆ ಹೆಲ್ಪ್ ಆಗಬೇಕಂದ್ರೆ ಅದೇ ಹೆಲ್ಪಿಂಗ್ ನೇಚರ್, ಅದೇ ಎಲ್ಲರಿಗಿಂತನೂ ಶ್ರೇಷ್ಠವಾದಂಥ ವಿಚಾರ, ಉನ್ನತವಾದಂಥ ವಿಚಾರ. ನನಗೇನೋ ಸ್ವಾರ್ಥವನ್ನು ಯೋಚನೆ ಮಾಡಲಾರದೆ ಬೇರೆಯವರಿಗೆ ನಾ ಹೇಗೆ ಹೆಲ್ಪ್ ಮಾಡಬಲ್ಲೆ, ಇದು ಎಲ್ಲರಿಗಿಂತನೂ ಉನ್ನತವಾದ ವಿಚಾರ. ಮತ್ತು ಎಲ್ಲರನ್ನು ಕರ್ಕೊಂಡು ಮಾಡುವಂಥದ್ದು ಕಾರ್ಯವೇ ಉನ್ನತವಾದಂಥ ವಿಚಾರ. ಎಲ್ಲರಲ್ಲಿರುವಂಥ ಒಳ್ಳೆಯತನವನ್ನು ನೋಡಿ ಅವರು ಒಳ್ಳೆಯ ಆತ್ಮಗಳು, ಶುದ್ಧ ಆತ್ಮಗಳು, ಪವಿತ್ರ ಆತ್ಮಗಳಂತ ನೋಡುವಂತಹ ವಿಚಾರವೇ ಎಲ್ಲರಿಗಿಂತನೂ ಉನ್ನತವಾದಂತಹ ವಿಚಾರ. ಸೊ ಇದನ್ನು ನಾವು ಮಾಡಲೇಬೇಕು. ಎಲ್ಲ ಆತ್ಮಗಳಲ್ಲಿರುವಂಥದ್ದು ವಿಶೇಷತೆ ಇದ್ದೇ ಇದೆ. ಆ ವಿಶೇಷತೆಯನ್ನು ನೋಡಿ ಅವರಿಗೆ ಗೌರವ ಕೊಡೋದು, ಅವರ ಜೊತೆಗೆ ವ್ಯವಹಾರ ಮಾಡೋದು, ಇದು ಕೂಡ ಉನ್ನತವಾದಂತಹ ವಿಚಾರವಾಗಿದೆ. ಸೊ ವೆರಿ ಇಂಪಾರ್ಟೆಂಟ್. ಇವತ್ತು ನಾವು ಮತ್ತು ನನ್ನ ಜೀವನದಲ್ಲಿ ಹಿಂದೆ ಏನಾಗಿದೆ, ಯಾಕೆ ಆಗಿದ್ದೆ ಅನ್ನೋದಕ್ಕಿಂತನೂ ಕೂಡ ಯಾಕೆ ನನ್ನ ಜೊತೆ ಹಿಂಗಾಯಿತು, ಇಲ್ಲ ನಾ ಇದರಿಂದ ಏನು ಕಲಿತೆ, ಇದರಿಂದ ನಾ ಏನು ಕಲಿಬೇಕಾಗಿತ್ತು, ಅದು ಉನ್ನತವಾದಂಥ ವಿಚಾರ. ಯಾರೋ ನಮಗೆ ಅಸೈನ್ ಮಾಡಿದ್ದು, ಕ್ರಿಟಿಸೈಸ್ ಮಾಡಿದ್ರು ಅಂದರು, ಅವ್ರು ಯಾಕೆ ಮಾಡಿದರು ಅಂತ ಅವ್ರ ಮೇಲೆ ದುಃಖಿ ಆಗಲಾರ್ದೆ ಅಥವಾ ಅವ್ರ ಮೇಲೆ ಅಸೂಹೆ ಪಡಲಾರದೆ ನಾ ಏನು ಕಲಿಬೇಕಾಗಿತ್ತು, ಇದಕ್ಕೇನು ಹೇಳ್ತಾರೆ, ಉನ್ನತವಾದಂಥ ವಿಚಾರ. ಯಾವಾಗಲೂ ಜೀವನದಲ್ಲಿ ಗ್ರೋತ್ ಮೈಂಡ್ಸೆಟ್ ಇರಬೇಕ್ರಿ. ನಾ ಹೆಂಗೆ ಮುಂದುವರಿಬೇಕು, ನಾ ಎಲ್ಲರನ್ನೂ ಹೇಗೆ ಮುಂದುವರಿಸ್ಕೊಂಡು ಅವರನ್ನು ಕರ್ಕೊಂಡು ಹೋಗಬೇಕು, ಆ್ಯಸ್ ಅ ಲೀಡರ್ ಆಗಿ ನಾ ಹೇಗಿರಬೇಕು ಅನ್ನೋದನ್ನೇ ಶ್ರೇಷ್ಠವಾದಂಥ ವಿಚಾರ. ಸೊ ಇವತ್ತಿನ ಟಾಪಿಕ್ ಹೇಳೋದು ಒಂದೇ ಭಾವ ಏನಂದರೆ, ಉನ್ನತವಾಗಿ ಯೋಚನೆ ಮಾಡಿರಿ, ಶ್ರೇಷ್ಠ ಯೋಚನೆ ಮಾಡಿರಿ. ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಉನ್ನತವಾಗಿ ಯೋಚನೆ ಮಾಡೋದೇ ನಮ್ಮ ಜೀವನದಲ್ಲಿ ನಾವು ಶ್ರೇಷ್ಠ ಭಾಗ್ಯವನ್ನು. ಒಳ್ಳೆಯ ಯೋಚನೆ ಮಾಡಿರಿ, ಶ್ರೇಷ್ಠ ಯೋಚನೆ ಮಾಡಿದೆ ಅಂದರೆ ನಮ್ಮ ಭಾಗ್ಯಕ್ಕೇನು ಕಡಿಮೆ ಇಲ್ಲ. ಇವತ್ತು ನಾವು ಕಡಿಮೆ ಯೋಚನೆ ಮಾಡ್ತೇವೆ, ಅದಕ್ಕೆ ನಮ್ಗೆ ಕಡಿಮೆ ಸಿಗ್ತೈತೆ. ಶ್ರೇಷ್ಠ ಯೋಚನೆ ಅದರಗೂ ಸ್ಪೆಷಲ್, ಎಲ್ಲರಿಗಿಂತನೂ ಉನ್ನತಪಟ್ಟಂಥ ಶ್ರೇಷ್ಠ ಯೋಚನೆ ಅಂದರೆ, ನಾನು ಸುಖಿ ಇದ್ದು ಅನ್ಯರಿಗೆ ನನ್ನಿಂದ ಹೇಗೆ ಸುಖ ಕೊಡಬೇಕು, ಇದು ಎಲ್ಲರಿಗಿಂತನೂ ಶ್ರೇಷ್ಠವಾದಂಥ ಯೋಚನೆ ಆಗಿದೆ. ಇವತ್ತು ನಾನು ಸ್ಪೆಷಲ್ಲಾಗಿ ಇಡೀ ದಿನ ನನ್ನ ಯೋಚನೆಗಳು ಹೇಗಿರಬೇಕು, ಮುಂಜಾನೆ ಎದ್ಕೊಳ್ಳಿ ಭಗವಂತನಿಗೆ ಗುಡ್ ಮಾರ್ನಿಂಗ್, ಭಗವಂತನಿಗೆ ಧನ್ಯವಾದ, ಮತ್ತು ಭಗವಂತನಿಗೆ ಏನು ಹೇಳ್ಬೋದಂದರೆ, ನಾ ಆತ್ಮ ಶಕ್ತಿಶಾಲಿ ಅದೇನೆ, ಇವತ್ತು ಇಡೀ ದಿನ ಎಲ್ಲರಿಗೆ ಸುಖ ಕೊಡುವಂಥ ಕಾರ್ಯವನ್ನು ಮಾಡ್ತೀನಿ. ಇದು ಮುಂಜಾನೆ ಎದ್ಕೊಳ್ಳಿ. ಆಮೇಲೆ ಅದು ಎದ್ದ ಮೇಲೆ ನಿಮ್ಮ ಕಸ ಹೊಡಿಬೇಕಾದ್ರೆ ಶ್ರೇಷ್ಠವಾದಂಥ ಯೋಚನೆ. ಬಲೆ ಕೈಯಲ್ಲಿ ಕಸ ಹೊಡಿತಾ ಇದ್ದೀವಿ, ಆದರೆ ಯೋಚನೆ ಮಾತ್ರ ಹೆಂಗಿರಬೇಕಂದ್ರೆ, ನಾನು ಭಗವಂತನ ಮನೆಯನ್ನು ಸ್ವಚ್ಛ ಮಾಡ್ತಾ ಇದ್ದೀನಿ, ಹೇಗೆ ಈ ಕಸ ಈ ರೂಮವನ್ನು ಸ್ವಚ್ಛ ಮಾಡ್ತಾ ಇದೆ, ಅದೇ ರೀತಿ ನನ್ನ ಬುದ್ಧಿಯಲ್ಲಿರುವಂಥ ವ್ಯರ್ಥ, ನಕಾರಾತ್ಮಕ ಎಲ್ಲ ಆಗಿರುವಂಥ ಘಟನೆಗಳನ್ನ ತೆಗೆದು ಹಾಕ್ತಾ ಇದ್ದೀನಿ ಮತ್ತು ಭಗವಂತನ ಛತ್ರ ಛಾಯೆಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಮತ್ತು ಈ ರೀತಿ ಯೋಚನೆ ಮಾಡ್ತಾ ನಾವು ಕಸವನ್ನು ಪ್ರತಿ ಕ್ಷಣವನ್ನು ಕಸ ಹೆಂಗೆ ಮೂಳೆ ಸ್ವಚ್ಛ ಮಾಡ್ತಾ ಇದ್ದೀನಿ, ನಾನು ಕೂಡ ಮೂಳೆ ಸ್ವಚ್ಛ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಿ. ಅದೇ ರೀತಿ ಪರಿಶಿ ಒರೆಸ್ಬೇಕಾದ್ರೆ ನೀಟ್ ಕ್ಲೀನಾಗಿ ಒರೆಸ್ತಾ ಇದೆ. ನನ್ನ ಮನಸ್ಸು, ನನ್ನ ದೇಹ ಮತ್ತು ನನ್ನ ಬುದ್ಧಿನೂ ಕೂಡ ಇಷ್ಟೇ ಫಳ ಹೊಳಿತಾ ಇದೆ ಅಂತ ಯೋಚನೆ ಮಾಡ್ತಾ ಕಾರ್ಯ. ಇದಕ್ಕಂತಾರೆ
ಕೆಲಸ ಸಾಧಾರಣ ಇದೆ, ಆದರೆ ಮನಸ್ಸಿನಲ್ಲಿ ಯೋಚನೆ ಹೇಗಿದೆ ಶ್ರೇಷ್ಠವಾದಂಥದ್ದು. ಮತ್ತು ನಾನು ನಡಿಬೇಕಾದ್ರೆ, ತಿರುಗಾಡಬೇಕಾದ್ರೆ ನನ್ನಿಂದ ಶಾಂತಿ ಪವಿತ್ರತೆ ಕಿರಣಗಳು ಹರಡ್ತಾ ಇದ್ದೇವೆ. ಈ ಸೆಂಟ್ರದ ವಾತಾವರಣ ಅಥವಾ ಮನೆಯ ವಾತಾವರಣ ಶುದ್ಧವಾಗ್ತಾ ಇದೆ, ಸ್ವಚ್ಛವಾಗ್ತಾ ಇದೆ. ಪಾತ್ರೆ ತಿರುಗಬೇಕಾದ್ರೆ ಮುಸುರಿ ಎಲ್ಲ ತೆಗಿಬೇಕು, ಅದೇ ರೀತಿ ನನ್ನಲ್ಲಿರುವಂಥ ಕಿಚಡನ ತೆಗೆದು ಹಾಕಿ ಡಸ್ಟ್ಬಿನ್ನಾಗ ಹಾಕ್ತಾ ಇದ್ದೀನಿ, ಸ್ವಚ್ಛವಾಗಿ ತಿಕ್ತಾ ಇದ್ದೀನಿ. ನನ್ನ ಬುದ್ಧಿ ಸ್ವಚ್ಛವಾಗ್ತಾ ಇದೆ, ಅದು ಚೆನ್ನಾಗಿ ಜೋಡಿಸ್ತಾ ಇದ್ದೀನಿ. ನನ್ನ ಮನಸ್ಸು ಕೂಡ ಅದೇ ರೀತಿ ಡಿಸಿಪ್ಲಿನ್ ಐತಿ, ಮತ್ತು ಕಂಟ್ರೋಲ್ ಐತಿ, ಮತ್ತು ಕ್ಲೀನ್ ಐತಿ, ಪ್ಯೂರ್ ಐತಿ. ಅದೇ ರೀತಿ ಬಟ್ಟೆ ಒಗಿಬೇಕಾದ್ರೆ ಬ್ರಷ್ ಮಾಡಬೇಕಾದ್ರೆ ಹೊಳಸು ಹೋಗ್ತಾ ಇದೆ. ಅದೇ ರೀತಿ ನನ್ನ ಮನಸ್ಸಿನಲ್ಲಿ ಇರುವಂಥ ವ್ಯರ್ಥ ಯೋಚನೆಗಳು ದೂರವಾಗ್ತಾ ಇದೆ, ಕ್ಲೀನ್ ಆಗ್ತಾ ಇದೆ. ವೈಟ್ ಹೆಂಗೆ ಹಾಕೈತೆ, ನನ್ನ ಮನಸ್ಸು ಕೂಡ ವೈಟ್ ಆಗ್ತೈತೆ. ನೀರಿನಲ್ಲಿ ಹಾಕಬೇಕಾದ್ರೆ, ಸ್ವಚ್ಛ ನೀರಿನಲ್ಲಿ ಹಿಂಡಬೇಕಾದ್ರೆ ನಾನು ಕ್ಲೀನ್ ಆಗ್ತಾ ಇದ್ದೀನಿ, ಶುದ್ಧ ಆಗ್ತಾ ಇದ್ದೀನಿ. ನನ್ನಲ್ಲಿರುವಂಥ ಹೊಳಸು ಎಲ್ಲ ನೀರಿನಲ್ಲಿ ಹೋಗ್ತಾ ಇದೆ. ಬಟ್ಟೆ ಹಾಕಬೇಕಾದ್ರೆ ಆ ಬಟ್ಟೆ ಹೇಗೆ ಹಗುರವಾಗಿ ಹಾಕ್ತಾ ಇದ್ದೀನಿ, ಅದೇ ರೀತಿ ನನ್ನ ಮನಸ್ಸು ಮತ್ತು ನನ್ನ ದೇಹನೂ ಕೂಡ ಹಗುರವಾಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ನೆಕ್ಸ್ಟ್ ಇದಾದಮೇಲೆ ಫೋಲ್ಡ್ ಮಾಡಬೇಕಾದ್ರೆ, ಬಟ್ಟೆಯನ್ನು ಫೋಲ್ಡ್ ಮಾಡಬೇಕಾದ್ರೆ ನಾ ಕ್ಲೀನ್ ಆತ್ಮ, ಪ್ಯೂರ್ ಆತ್ಮ, ಡಿಸಿಪ್ಲೀನ್ ಆತ್ಮ ಅದೇ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನು ನಾನು ಡಿಸಿಪ್ಲಿನ್ದಲ್ಲಿ ಇಟ್ಟುಕೊಂಡೆ. ಆ ರೀತಿ ಅಂದರೆ ಯಾಕೆ ಮಾತು ಹೇಳ್ತಾ ಇದ್ದೀನಂದರೆ, ಹೇಗೆ ನಾವು ಯೋಚನೆಗಳನ್ನು ಶ್ರೇಷ್ಠ ಮಾಡ್ತೀವಿ, ನಮ್ಮ ಕಾರ್ಯದಲ್ಲೂ ಅದು ಕಾಣಿಸ್ಲಿಕ್ಕೆ ಹಿಡಿತೈತ್ರಿ. ಈಗ ಒಮ್ಮೆ ನಮ್ಮ ಕಾರ್ಯವೂ ಅಷ್ಟು ಸಾಧಾರಣ ಆಗ್ತಿರ್ತದೆ. ಅದಕ್ಕೆ ಕಾರಣ ಏನಂದರೆ, ನಮ್ಮ ಬುದ್ಧಿದಲ್ಲಿ ಶ್ರೇಷ್ಠವಾದಂಥ ಯೋಚನೆ ಇಲ್ಲ. ಅದೇ ರೀತಿಯಾಗಿ ಸ್ನಾನ ಮಾಡಬೇಕಾದ್ರೆ ಪವಿತ್ರತೆ ಕಿರಣಗಳಿಂದ ನಾನು ಸ್ನಾನ ಮಾಡ್ತೇನೆ. ನನ್ನ ದೇಹ ಏನಾಗ್ತಾ ಇದೆ, ಶುದ್ಧ ಪವಿತ್ರ ಕ್ಲೀನ್ ಆಗ್ತಾ ಇದೆ. ಈ ರೀತಿ ಯೋಚನೆ ಮಾಡಿಕೊಂಡು ಪ್ರತಿಯೊಂದು ಕಾರ್ಯವನ್ನು ನಾವು ಮಾಡಬೇಕು. ಮತ್ತು ಊಟ ಮಾಡಬೇಕಾದ್ರೆ ಪ್ರತಿಯೊಂದು ತುತ್ತವನ್ನು ಭಗವಂತನಿಗೆ ತೋರಿಸಿ ತಿನ್ನೋದ್ರಿಂದ, ಭಗವಂತ ನೀವು ಕೊಟ್ಟಿದ್ದೀರಿ, ನಿಮಗೆ ಪ್ರತಿ ಕ್ಷಣಕ್ಕೂ ಧನ್ಯವಾದ. ಭಗವಂತನಿಗೆ ಪ್ರತಿಯೊಂದು ತುತ್ತವನ್ನು ತೋರಿಸಿ ತಿನ್ನೋದ್ರಿಂದ ನಾವೇನಾಗ್ತಾ ಇದ್ದೀವಿ ಅಂದರೆ ಶ್ರೇಷ್ಠವಾದಂಥ ಯೋಚನೆ ಮಾಡಿದಂತೆ. ಅದೇ ರೀತಿ ಹಲ್ಲು ಉಜ್ಜಬೇಕಾದ್ರೆ ನಾನು ಹಲ್ಲು ತಿಕ್ತಾ ಇದ್ದೀನಿ, ಸ್ವಚ್ಛ ಮಾಡ್ತಾ ಇದ್ದೀನಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಹೆಂಗೆ ಹೊಲಸು ನನ್ನ ಬಾಯಿಂದ ಹೋಗ್ತಾ ಇದೆ, ಅದೇ ರೀತಿ ನನ್ನಲ್ಲಿರುವಂಥ ಸಾಧಾರಣ ಮಾತುಗಳು ಹೊರ ಹೋಗ್ತಾ ಇದ್ದಾವೆ. ನಾವು ಆಡಿರುವಂಥ ಕೆಟ್ಟ ಮಾತುಗಳು ಹೊರ ಹೋಗ್ತಾ ಇದ್ದಾವೆ. ನನ್ನ ಬಾಯಿ ಏನಾಗ್ತಾ ಇದೆ, ಮಧುರವಾಗ್ತಾ ಇದೆ, ಶುದ್ಧವಾಗ್ತಾ ಇದೆ, ಕ್ಲೀನವಾಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಅದೇ ರೀತಿಯಾಗಿ ನಾವು ತಲೆ ಬಾಚ್ಕೋಬೇಕಾದರೆ ನನ್ನಲ್ಲಿರುವಂಥ ಟೆನ್ಷನ್, ನನ್ನಲ್ಲಿರುವಂಥ ಸ್ಟ್ರೆಸ್, ನನ್ನಲ್ಲಿರುವಂಥ ನೆಗೆಟಿವಿಟಿ ಎಲ್ಲ ದೂರ ಆಗ್ತಾ ಇದೆ. ಕ್ಲೀನಾಗಿ ಡಿಸಿಪ್ಲೀನಾಗಿ ನಾನು ಹಿಕ್ಕೋತಾ ಇದ್ದೀನಿ. ನಾನು ಡಿಸಿಪ್ಲೀನ್ ಆತ್ಮ ಅದೇನೆ, ನಾ ಪ್ಯೂರ್ ಆತ್ಮ ಅದೇನೆ, ಹೆಲ್ದಿ ಆತ್ಮ ಅದೇ, ನಾ ಕ್ಲೀನ್ ಆತ್ಮ ಅದೇ. ಈ ರೀತಿ ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಕುಂಡ್ರಬೇಕಾದ್ರೆ ನಮ್ಮ ಪವಿತ್ರ ಶುದ್ಧ ಆತ್ಮ, ದೇವತಾ ಸ್ವರೂಪಾತ್ಮ, ನಾನು ಈ ರೀತಿ ಕೂತ್ಕೊಳ್ತಾ ಇದ್ದೀನಿ. ಕೂತ್ಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಕಾರ್ಯದಲ್ಲಿ ಉನ್ನತ ಮಟ್ಟದಂಥ ಯೋಚನೆ ಮಾಡಿದ್ದೇ ಆದರೆ ನಮ್ಮ ಕರ್ಮಗಳು ಸಾಧಾರಣ ಇರುವುದಿಲ್ಲ. ನಮ್ಮ ಕರ್ಮಗಳು ಯಾವಾಗಲೂ ಶ್ರೇಷ್ಠ ಆಗ್ತಾವೆ. ಇಡೀ ದಿನ ಒಂದಿಟ್ಕೊಳ್ರಿ, ನಾನು ಯಾರಿಗಾದರೂ ಸುಖ ಕೊಡಬೇಕು, ನನ್ನಿಂದ ಯಾರೂ ದುಃಖ ಆಗಬಾರ್ದು, ಮತ್ತು ನಾನು ಯಾರಿಗಾದರೂ ಇಡೀ ದಿನದಲ್ಲಿ ಹೆಲ್ಪ್ ಮಾಡಬೇಕು. ಇದನ್ನು ಒಂದು ಫಿಟ್ ಮಾಡ್ಕೊಂಬಿಡ್ರಿ. ಇಡೀ ದಿನ ನಾನು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಅನ್ನೋದನ್ನು ಇಟ್ಕೊಂಡಿದ್ದೆ ಆದರೆ ನಿಮ್ಮ ಪ್ರತಿಯೊಂದು ಕರ್ಮ ಭಾಳ ಶ್ರೇಷ್ಠ ಆಗ್ತಾವೆ. ಇದು ಯಾವಾಗಲೂ ನೆನಪಿಟ್ಕೊಳ್ರಿ. ಮತ್ತು ವೆರಿ ಇಂಪಾರ್ಟೆಂಟ್ ಏನಂದ್ರೆ, ಮಲಗಬೇಕಾದಾಗ ನಾನು ಭಗವಂತನ ಮಡಿಲಿನಲ್ಲೇ ಮಲ್ಕೋತಾ ಇದ್ದೀನಿ. ನಾನು ವಿಷ್ಣುವ ಸಿಂಹಾಸನ ಮೇಲೆ ಮಲ್ಕೊಂಡಿದ್ದೀನಿ, ವಿಷ್ಣುನ ಥರ ಮಲ್ಕೊಂಡಿದ್ದೀನಿ. ಈ ರೀತಿ ಪ್ರತಿಯೊಂದು ಕರ್ಮದಲ್ಲಿ ಉನ್ನತಪಟ್ಟಂತಹ ಶ್ರೇಷ್ಠ ಯೋಚನೆಗಳು ಮಾಡೋದ್ರಿಂದ ನಾವು ಶ್ರೇಷ್ಠರಾಗ್ತಾ ಹೋಗ್ತೇವೆ. ಮತ್ತು ನೀವೇನು ಜೀವನದಲ್ಲಿ ಗುರಿ ಇಟ್ಕೊಂಡಿದ್ದೀರಿ ಅದನ್ನು ಯಾವಾಗಲೂ ನಿರಂತರವಾಗಿ ವಿಜುವಲೈಸೇಷನ್ ಮಾಡ್ತಾಯಿರಿ.
ಅದು ಕಣ್ಣು ಮುಂದೆ ನೋಡ್ತಾ ಇರಿ, ಬರೆದಿಟ್ಕೊಳ್ರಿ. ನನಗದು ಸಿಗ್ತಾ ಇದೆ, ನನಗದು ಸಿಗ್ತಾ ಇದೆ, ನನಗೆ ಸಿಗ್ತಾ ಇದೆ, ನಂಗೆ ಸಿಗ್ತೈತಿ, ನಂಗೆ ಸಿಗ್ತೈತಿ, ನಂಗೆ ಸಿಗ್ತೈತಿ ಅನ್ನೋದನ್ನು ಯೋಚನೆ ಮಾಡಿದ್ದೇ ಆದರೆ ಇವತ್ತು ಜೀವನದಲ್ಲಿ ನೀವು ಶ್ರೇಷ್ಠ ಮಟ್ಟವನ್ನು ತಲುಪಲು ಸಾಧ್ಯವಿದೆ. ಈಗ ಬ್ರಹ್ಮ ಬಾಬಾ ಮಮ್ಮ ನೋಡ್ರಿ, ಅವ್ರದ್ದು ಗುರಿ ಎಂಥದ್ದಿತ್ತು, ಯೋಚನೆಗಳು ಹೆಂಗಿತ್ತು, ಅವ್ರು ಪ್ರತಿಯೊಬ್ಬರನ್ನ ನೋಡ್ತಾ ಇದ್ರು, ಪಾಲನೆ ಕೊಡ್ತಾಯಿದ್ರೆ ಒಬ್ಬ ವ್ಯಕ್ತಿ ಅಂತ ನೋಡ್ತಿರ್ಲಿಲ್ಲ. ಅವ್ರ ಹಿಂದುಗಡೆ 1000 ಪ್ರಜೆಗಳು ಇರೋದನ್ನು ನೋಡಿ ಅವರು ಪಾಲನೆ ಕೊಡ್ತಾಯಿದ್ರು. ಇವತ್ತು ಬ್ರಹ್ಮ ಬಾಬಾ ಮಮ್ಮ ಕೂಡಿ ಒಂದು ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದರು, ಎಷ್ಟು ಜನರ ಕಲ್ಯಾಣಕ್ಕೆ ನಿಮಿತ್ತ ಆದರು. ನಾ ಮೊನ್ನೆ ದಿನ ಇಂದೋರ್ಗೆ ಹೋಗಿದ್ದೀರಿ, ಅಲ್ಲಿ ಒಂದು ಹಾಸ್ಟೆಲ್ ಇದೆ, ಗರ್ಲ್ಸ್ ಹಾಸ್ಟೆಲ್ ಅಂತ ಇದೆ. ಒಬ್ಬರು ಓಂ ಪ್ರಕಾಶ್ ಬಾಯಿಜಿ ಅಂತ ಹೇಳಿ ಅದನ್ನು ಸ್ಟಾರ್ಟ್ ಮಾಡಿದ್ದರು. ಸ್ವಲ್ಪ ಯೋಚನೆ ಮಾಡಿರಿ, ಅವ್ರ ಹಾಸ್ಟೆಲನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಟ್ರೈನಿಂಗ್ ವ್ಯವಸ್ಥೆ ಹೆಂಗಿದೆ ಅಂದರೆ, ಒಂದೊಂದು ಕನ್ಯೆಯನ್ನು ಅವರಲ್ಲಿ ಟೀಚರ್ನಾಗಿ ತಯಾರು ಮಾಡ್ತಾ ಇದ್ದಾರೆ. ಹೆಂಗಪ್ಪ ಟ್ರೈನಿಂಗ್ ಅಂದ್ರೆ, ಒಂದು ಕಸ ಹುಡ್ಕೊಳ್ಳೋದು, ಒರೆಸೋದು ಹಿಡ್ಕೊಂಡು, ಪಾತ್ರೆ ತಿಕ್ಕೋದು ಹಿಡ್ಕೊಂಡು, ಬಟ್ಟೆ ಹಾಕೋದು ಹೋಗೋ, ಭಾಷಣ ಮಾಡೋದ್ರು ಎಲ್ಲ ಪ್ರಕಾರದ ಟ್ರೈನಿಂಗನ್ನು ಮಾಡಿ ಒಂದು ಸಣ್ಣ ಕನ್ಯೆಯನ್ನು ಆದರ್ಶ ಟೀಚರ್ನಾಗಿ ಮಾಡ್ತಾರಂದರೆ 40 ವರ್ಷ ಆಯ್ತು ಅವ್ರು ಸ್ಟಾರ್ಟ್ ಮಾಡಿ. ಅಂದರೆ ಹೇಳೋ ಭಾವ ಏನಂದರೆ, ಎಲ್ಲರಿಗೂ ಈ ರೀತಿಯಾಗಿ ಯೋಚನೆ ಬರೋದಿಲ್ಲ. ಈಗ ಭಲೆ ನಾವು ಸಮರ್ಪಿತ ಆಗಿರ್ತೀವಿ, ನಾವು ಒಂದು ಜೀವನದಲ್ಲಿ ಬಾಬಾನ ಮಗು ಆಗಿರ್ತೀವಿ, ಪ್ರಾಪ್ತಿ ಮಾಡ್ಕೊ ಒಂದು ಹಾಸ್ಟೆಲ್ ತಯಾರು ಮಾಡಿ ಇಷ್ಟು ಜನರ ಆದರ್ಶ ಟೀಚರ್ನನ್ನು ತಯಾರು ಮಾಡುವಂಥ ಹಾಸ್ಟೆಲ್ನನ್ನು ತೆಗೆದಿದ್ದಾರೆ ಅಂದರೆ ಅವರ ಯೋಚನೆ ಎಂಥ ಮಹಾನಿತ್ತು, ದೊಡ್ಡದಿತ್ತು ಅಂತ ಯೋಚನೆ ಮಾಡಿ. ಸೊ ಈ ರೀತಿಯ ಅವರಿಗೆ ಯೋಚನೆಗಳು ಇಷ್ಟು ದೊಡ್ಡ ಮಹಾನ್ ಆಗಿರೋ ಕಾರಣದಿಂದ ಇವತ್ತು ಇಷ್ಟು ಜನರನ್ನು ಕಲ್ಯಾಣ ಮಾಡಲಿಕ್ಕೆ ನಿಮಿತ್ತ ಆಗಿರುವಂಥ ಅಣ್ಣೋರು ಅವ್ರಿಗೆ ಎಷ್ಟೊಂದು ಆಶೀರ್ವಾದ ಹೋಗ್ತೈತಿ ಯೋಚನೆ ಮಾಡಿರಿ. ಈಗ ಅದೇ ಅನ್ನೋರು ನಮಗತ್ತೆ ಸಾಧಾರಣವಾಗಿ ತಾವೊಬ್ಬರು ಸಮರ್ಪಿತ ಆಗಿದ್ದಾರೆ, ಮುಗಿದು ಹೋತು, ಬರೋವ್ರಿಗಷ್ಟು ಕ್ಲಾಸಿಗೆ ಬರೋ ವಿದ್ಯಾರ್ಥಿಗಳಿಗಷ್ಟೇ ಪಾಲನೆ ಕೊಟ್ಟರೆ ಆಯಿತು ಅಂತ ತಿಳ್ಕೊಂಡು ಆ ರೀತಿ ಅವ್ರು ಯೋಚನೆ ಮಾಡಿದ್ರಂದರೆ ಇಷ್ಟು ಜನ ಕನ್ಯರನ್ನು ಟೀಚರ್ನನ್ನು ತಯಾರು ಮಾಡ್ತಿದ್ರನ್ರಿ. ಯೋಚನೆ ಮಾಡಿರಿ. ನಿಮ್ಗೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಕರ್ನಾಟಕ ಇವತ್ತು ಬಾಪ್ದಾದಾರವರ ಮಿಲನದಲ್ಲಿ ಕರ್ನಾಟಕ ಒಂದು ಝೋನ್ ಸಪ್ರೇಟಾಗಿ ಹೋಗ್ತೈತಿ, ಅದೇ ರೀತಿಯಾಗಿ ಇಂದೋರ್ ಝೋನ್ ಒಂದು ಸಪ್ರೇಟಾಗಿ ಹೋಗ್ತೈತ್ರಿ. ಅಂದರೆ ಯೋಚನೆ ಮಾಡಿರಿ, ಇಂದೋರ್ ಏನು ಭಾಳ ದೊಡ್ಡದಿಲ್ರಿ, ಒಂದು ಸಣ್ಣ ಸಿಟಿ ಇರ್ಬೋದು ಅಷ್ಟೆ. ಆ ಸಣ್ಣ ಸಿಟಿ ಅಷ್ಟು ಬಾಬಾನ ಮಿಲನ್ ಮಾಡ್ತೈತಂದ್ರೆ ಯೋಚನೆ ಮಾಡಿರಿ ಅವ್ರು ಎಷ್ಟು ಜನರನ್ನು ಹುಟ್ಟಿಸ್ಲಿಕ್ಕೆ ನಿಮಿತ್ತ ಆಗೈತೆ. ಸೊ ನಾವು ಕೂಡ ಆ ರೀತಿ, ನಾವು ಎಲ್ಲರೂ ಅವ್ರ ರೀತಿ ಆಗೋಕ್ಕಾಗಲ್ಲ, ಆದರೆ ಒಂದು ಯೋಚನೆ ಮಾಡ್ಬೋದು, ಸ್ವಲ್ಪ ನಾವು ಏನದೀವಲ್ಲ ಅದಕ್ಕಿಂತ ಒಂದಿಟ್ಟು ಯೋಚನೆಗಳನ್ನ ಭಾಳ ಮಹಾನ್ ಮಾಡಿಕೊಡ್ಬೇಕು. ಇದು ಯಾವಾಗ ಸರಳ, ಯಾವಾಗ ಈಸಿ ಆಕೈತಂದ್ರೆ ನಾವು ಮತ್ತೊಬ್ಬರಿಗೆ ಹೆಲ್ಪ್ ಆಗಬೇಕು, ನಾವು ಮತ್ತೊಬ್ಬರಿಗೆ ಸುಖ ಕೊಡಬೇಕು. ಈ ರೀತಿ ನಮ್ಮದು ಇಂಟೆನ್ಷನ್ ಆಯ್ತಂತ ತಿಳ್ಕೊರಿ, ನಾವು ಒಂದು ಮಹಾನ್ ಕಾರ್ಯವನ್ನು ಗ್ಯಾರಂಟಿ ಜಗತ್ತಿನಲ್ಲಿ ನಮ್ಮಿಂದ ಶ್ರೇಷ್ಠ ಕೊಡುಗೆ ಆಗಲು ಸಾಧ್ಯವಿದೆ. ಅದಕ್ಕೆ ಒಂದು ಎಕ್ಸಾಂಪಲ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ರೀ. ಒಬ್ಬ ವ್ಯಕ್ತಿ ಇರ್ತಾನೆ, ಭಿಕಾರಿ ಇರ್ತಾನೆ, ಪ್ರತಿದಿನ ಬೇಡಲಿಕ್ಕೆ ಬರ್ತಿರ್ತಾನೆ. ಒಂದು ದಿನ ಏನಾಕೈತೆ ಅಂದ್ರೆ ಅವನ ಎದುರುಗಡೆ ಒಂದು ಮರ್ಸಿಡೀಸ್ ಕಾರ್ ಬರ್ತೈತಿ. ಆ ಮರ್ಸಿಡೀಸ್ ಕಾರ್ ತೊಗೊಂಡು ಬೇಡ್ತಾನೆ, ಆದರೆ ಆ ಮರ್ಸಿಡೀಸ್ ಕಾರ್ದವ ಏನೂ ಕೊಡಲ್ಲ. ಉಳಿದವರೆಲ್ಲ ಒಂದು ರೂಪಾಯಿ 2 ರೂಪಾಯಿ ಕೊಟ್ಟರೆ ಆ ಮರ್ಸಿಡೀಸ್ ಕಾರ್ದವ್ ಕೊಡೋದಿಲ್ಲ. ಆಮೇಲೆ ಹಿಂಗೆ 15 ದಿವಸ ಆಕೈತಿ, ಇನ್ನೊಂದು ಭಿಕಾರಿ ಬರ್ತಾನೆ, ಅವು ಮರ್ಸಿಡೀಸ್ಗೆ ಕೇಳ್ತಾನೆ. ಆ ಮರ್ಸಿಡೀಸ್ ಕೇಳ ಕೂಡಲೇ ಅವನು ಕೂಡ ಆ ಭಿಕಾರಿಗೂ ಕೂಡ ಮರ್ಸಿಡೀಸ್ದಲ್ಲಿರುವಂಥ ವ್ಯಕ್ತಿ ಏನೂ ಕೊಡೋಂಗಿಲ್ಲ. ಅವ ಬಂದು ಕುಂಡಿರ್ತಾನೆ. ಅವಾಗ ಬಂದು ಕೂತ ಬಾಜುಕಿನ ಮೊದಲೇ ಭಿಕಾರಿ ಏನು ಮರ್ಸಿಡೀಸ್ ಕೇಳ್ತಾನಲ್ಲ, ಅವ ಹೇಳ್ತಾನೋ, ನಾನು ಪ್ರತಿದಿನ ಇಲ್ಲಿ ಭಿಕ್ಷಾ ಬಿಡ್ತೀನಿ, ಆ ಮರ್ಸಿಡೀಸ್ದಲ್ಲಿ ಬರುವಂಥ ಕಾರ್ದವನು ಎಂದೂ ನನಗೇನು ಕೊಡೋದಿಲ್ಲ, ಸೊ ನೀನು ಏನೂ ಬೇಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಮತ್ತು ಅವೇನು ಹೇಳ್ತಾನೆ ಅಂದ್ರೆ, ಅವು ಇಟ್ಟು ರೊಕ್ಕಸ್ತಾನೆ, 5 ಕಡೆ ದುಡ್ಡು ಇಷ್ಟೇ ಇರ್ತಾರೆ, ಅವು ಎಂದಿಗೂ ಕೂಡ ಯಾರಿಗೂ ಒಂದು ದುಡ್ಡು ಕೊಟ್ಟೋದು ನೋಡಿಲ್ಲ, ದಾನ ಮಾಡಿದ್ದು ನೋಡಿಲ್ಲ ಅಂತ ಬೈತಿರ್ತಾನೆ. ಆಮೇಲೆ ಇನ್ನೊಂದು ಸ್ವಲ್ಪ 15 ದಿವಸ ಆಕೈತಿ, ಮರ್ಸಿಡೀಸ್ ಕಾರ್ದವ ಬರ್ತಾನೋ, ಅದ ವ್ಯಕ್ತಿ ಕಾರ್ನಾಗ ನಿಂತಿರ್ತಾನೋ, ಇವು ಕೂಡ ಭಿಕ್ಷಾ ಬಿಡ್ತಿರ್ತಾನೋ. ಆ ಮರ್ಸಿಡೀಸ್ ಕಾರ್ ಎದುರುಗಡೆ ಒಬ್ಬವು ಏನಂದರೆ ಕಡ್ಲಿಕಾಳು ಮಾರುವಂಥವ್ ಬರ್ತಾನೆ. ಆ ಕಡ್ಲಿಕಾಳು ಮಾರ್ಕೊಡ್ಲೆ ಕಡ್ಲಿ ಕೇಳ್ತಾನೋ, ಆ ಮರ್ಸಿಡೀಸ್ ಕಾರ್ದವನು ತೊಗೊಳ್ತಾನೋ, 500 ರೂಪಾಯಿ ಕೊಡ್ತಾನೋ. ಆವಾಗ ಆ ಸಣ್ಣ ಕೊಡುವಂಥವನು, ಕಡ್ಲಿಕಾಳು ಮಾರುವಂಥವನು, ಅವನು ಹೇಳ್ತಾನೆ ನನಗೆ 500 ರೂಪಾಯಿ ಚೇಂಜ್ ಇಲ್ಲ ಅಂತ.
ಆ ಮರ್ಸಿಡೀಸ್ ಕಾರ್ದವ ಏನು ಹೇಳ್ತಾನಂದ್ರೆ ಇರಲಿ ನೀ ಇಟ್ಕೋ ಅಂತ. ಇದನ್ನು ನೋಡ್ತಾ ನಾವು ಭಿಕ್ಷುಕ ಅಲ್ಲ ಇವತ್ತು ಮಾತ್ರ 500 ರೂಪಾಯಿ ಚುಟ್ಟಿ ಹಂಗೆ ಕೊಟ್ಟುಬಿಟ್ಟ, ನನಗೆ ಮಾತ್ರ ಏನೂ ಕೊಟ್ಟಿಲ್ಲ, ನಾನು ಇನ್ನು ಬೇಡ್ತೇನೆ, ಈಗ ಟೈಮ್ ಐತೆ ಅನ್ನೋಷ್ಟ್ರಾಗ ಟ್ರಾಫಿಕ್ ಆಗಿಬಿಡ್ತೈತೆ, ಟ್ರಾಫಿಕ್ ಸಿಗ್ನಲ್ ಆನ್ ಆಗಿಬಿಡ್ತೈತೆ ರೀ. ಮರ್ಸಿಡೀಸ್ ಕಾರ್ದವ ಹೋಗ್ತಾರೆ. ಇನ್ನೊಂದು 15 ದಿವಸ ಆದಮೇಲೆ ಮತ್ತೆ ಮರ್ಸಿಡೀಸ್ ಅದ ಕಾರ್ ಬರ್ತೈತೆ ರೀ. ಆ ವ್ಯಕ್ತಿ ನೋಡ್ಕೊಳ್ಳೋ ಭಿಕ್ಷುಕ ಮತ್ತು ಅವನ ಹತ್ರ ಹೋಗ್ತಾನೆ. ಅವ ಬೇಡ್ತಾನೋ, ಅವ ಏನೂ ಕೊಡೋಂಗಿಲ್ಲ. ಆಮೇಲೆ ಅವ್ನಿಗೆ ಸಿಟ್ಟು ಬಂದು ಹೇಳ್ತಾನೋ, ಆ ದಿನ ಕಡ್ಲಿಕಾಳು ಮಾರುವಂಥ ವ್ಯಕ್ತಿಗೆ 500 ರೂಪಾಯಿ ಹಂಗೆ ಚುಟ್ಟಿ ಕೊಟ್ಟು ಅವನಿಗೆ ನೀನು ಹೊಳ್ಳಿ ದುಡ್ಡು ವಾಪಸ್ಸು ಕೇಳಿಲ್ಲ, ನನಗೆ ನಾ ಏನು ಅಂಥದ್ದು ಮಾಡೀನಿ, ಒಂದು ದಿನ ನನಗೆ ಏನೂ ಕೊಡಲೇ ಇಲ್ಲಲ್ಲ, ನೀನು ಭಿಕ್ಷಾದಾನ ನೀ ಒಂದು ದಿನ ಮಾಡಲೇ ಇಲ್ಲ ಯಾಕೆ ಅಂತ ಕೇಳಿದಾಗ ಆ ಸಮಯದಲ್ಲಿ ಆ ವ್ಯಕ್ತಿ ಹೇಳ್ತಾನೋ ಏನಂದ್ರೆ, ನೋಡ ನೀನು ಭಿಕ್ಷಕದಿ, ಯಾವಾಗಲೂ ಬೇಡುವಂಥವನದಿ, ನೀ ಎಂದಾದರೂ ಯಾರಿಗಾದರೂ ಏನಾದರೂ ಕೊಟ್ಟಿದೀಯಾ ಅಂತ ಕೇಳ್ತಾನೆ. ಬರೀ ತೊಗೊಳೋದು ಒಂದೇ ಗೊತ್ತೈತಿ, ಕೊಡುವಂಥದ್ದು ಏನರ ನಿನಗೆ ಗೊತ್ತಿದೆಯಾ ಅಂತ ಹೇಳ್ತಾನೆ. ನೋಡು, ನಾ ಬಿಸ್ನೆಸ್ ಮ್ಯಾನ್ ಅದೇ, ದೊಡ್ಡ ಬಿಸ್ನೆಸ್ ಮ್ಯಾನ್ ಅದೇ ನಾ. ಸೊ ನನಗೆ ಏನೂ ತೊಗೊಳ್ಳಾರ್ದ ಕೊಡುವಂಥದ್ದು ನನ್ನಲ್ಲಿ ಗುಣ ಇಲ್ಲ. ನಾ ಏನಾದರೂ ನಿನ್ನಿಂದ ತೊಗೋಬೇಕು ಅಂದರೆ ನಾನು ಹಿಂಗೆ ಏನಾದರೂ ಕೊಡ್ತೀನಿ ಅಂತಂತ ಅದನ್ನು ಹೇಳಿ ಅವ್ನು ಹೋಗ್ಬಿಡ್ತಾನೆ ರೀ ಮರ್ಸಿಡೀಸ್ ಕಾರ್ದು. ಆಮೇಲೆ ಆ ದಿನ ಅವನಿಗೊಂಥರ ಏನೋ ಮನಸ್ಸಿಗೆ ಹತ್ತಂಗೆ ಆಕೈತಿ, ನಾ ಏನೂ ಕೊಡುವಟ್ಟು ಯೋಗ್ಯ ಇಲ್ಲೇನು, ತೊಗೊಳ್ಳೋದು ಅಂತ ಗೊತ್ತೈತೇನೋ. ಆಮೇಲೆ ಅವ್ನಿಗೆ ಯೋಚನೆ ಮಾಡ್ತಾನೋ, ಅವ್ನು ಮರ್ಸಿಡೀಸ್ದವಗೂ ಹೇಳ್ತಾನೆ, ನಾ ಭಿಕ್ಷುಕದೇನೆ, ನನಗೇನೂ ಕೊಡುವಂಥದ್ದು ಗೊತ್ತಿಲ್ಲ, ನನ್ನ ಕಡೆ ಏನೂ ಇಲ್ಲ ಅಂತ ಹೇಳ್ತಾನೆ. ಅವಾಗ ಮರ್ಸಿಡೀಸ್ ಹೇಳ್ತಾನೆ, ನಿನ್ನ ಕಡೆ ಏನೂ ಕೊಡುವಂಥದ್ದು ಏನೂ ನಿನ್ನ ಕಡೆ ಯೋಗ್ಯತೆ ಇಲ್ಲ ಅಂದರೆ ನೀ ಬೇಡುವಂಥದ್ದು ನಿನ್ನ ಕಡೆ ಯೋಗ್ಯತೆ ಇಲ್ಲ ಅಂತ ಅಂದು ಹೋಗ್ಬಿಡ್ತಾನೆ ರೀ ಮರ್ಸಿಡೀಸ್ದವ. ಅದು ಮನಸ್ಸಿಗೆ ಭಾಳ ಹತ್ತೈತೆ ಅವನು. ಹೌದಲ್ಲ, ನನ್ನಲ್ಲಿ ಏನೂ ಇಲ್ಲೇನು ಕೊಡುವಂಥದ್ದು, ಬರೀ ತೆಗೆದುಕೊಳ್ಳೋದು ಒಂದೇ ಗೊತ್ತಿದೇನು, ನನ್ನ ಹತ್ರ ಏನೂ ಇಲ್ಲೇನು ಕೊಡುವಂಥದ್ದು ಅಂತ ಅವನು ಭಾಳ ಮನಸ್ಸಿಗೆ ಹತ್ತೈತ್ರಿ. ಕರೆ ನಾ ಭಿಕ್ಷುಕನೇ ಅದೇನಲ್ಲ, ನನಗೆ ಅಂಥದ್ದು ಏನೂ ಕೊಡುವಂಥದ್ದು ನನ್ನ ಕಡೆ ಏನೂ ಇಲ್ಲಲ್ಲ ಅಂತಂತಾನೆ. ಆದರೂ ಒಂದಿನ ಭಾಳ ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಮಾರನೇ ದಿನ ಎದ್ದು ನೋಡ್ತಾನೋ, ಅವನ ಹತ್ರ ಏನಂದರೆ ತಳಗಡೆ ಇಳಿದು ಕೂಡಲೇ ಹೂವಿನ ತೋಟ ಇರ್ತೈತಿ. ಅವು ಸಾಧಾರಣವಾಗಿ ತನ್ನ ಮನೆಯ ಬಾಗಿಲು ಎದುರುಗಡೆ ಬೆಳೆದಿರ್ತಾವೆ, ಅದನ್ನು ಯಾರೂ ನೋಡೋದು ಇರೋದಿಲ್ಲ. ಅದನ್ನು ಏನು ಯೋಚನೆ ಮಾಡ್ತಾನಂದರೆ, ಈ ಹೂಗಳನ್ನ ನಾನು ಕೊಟ್ಟರೆ ಹೇಗೆ, ನನ್ನ ಕಡೆ ಇದು ಕೊಡುವಂಥದ್ದು ಇದೆಯಲ್ಲ ಅಂಥೇಳಿ ಹೂಗಳನ್ನ ಹರ್ಕೊಂಡು ಹೋಗ್ತಾನೆ. ಎಲ್ಲರಿಗೂ ಕೊಡ್ತಾನೆ, ಹೂ ಕೊಡ್ತಾನೋ. ಆವಾಗ ಒಬ್ರೊಬ್ರು ದುಡ್ಡು ಹಾಕ್ತಾರೋ, ಒಬ್ರೊಬ್ರು ದುಡ್ಡು ಹಾಕಲ್ಲ. ಆಮೇಲೆ ಒಂಥರ ಏನೋ ಒಂದು ಮನಸ್ಸಿನಲ್ಲಿ ಖುಷಿ ಬರಲಿಕ್ಕೆ ಹಿಡಿತೈತಿ. ಇವತ್ತೇನಾದರೂ ನಾನು ಕೊಟ್ಟನಲ್ಲ ಅಂಥೇಳಿ ಅವ್ನಿಗೆ ಖುಷಿ ಆಗಲಿಕ್ಕೆ ಸ್ಟಾರ್ಟ್ ಆಕೈತೆ. ಆಮೇಲೆ ಆ ದಿನ ಮರ್ಸಿಡೀಸ್ ಕಾರ್ದವ ಬರ್ತಾನೋ, ಹೂಗಳನ್ನ ಕೊಡ್ತಾನೆ. ಹೂ ಕೊಟ್ಟ ಕೂಡಲೇ ಅವ ಅಂತಾನು ಏನಂತಂದ್ರೆ, ನೀವು ಹೂ ಅಂತೂ ಕೊಟ್ಟಿದ್ದೀಯಲ್ಲ, ಹೂ ಕೊಟ್ಟ ಕೂಡಲೇ ಅವಂತಾನು, ಇವತ್ತು ನಿನಗೆ ಹೆಂಗೆ ಅನ್ನಿಸ್ತಾ ಇದೆ ಹೂ ಕೊಡಲಿಕ್ಕೆ ಅಂದರೆ, ಇವತ್ತು ನನಗೆ ನೀನು ಮಾತು ಏನೋ ಅನ್ನಿಸ್ತಾ ಇದೆ, ಹೂ ಕೊಟ್ಟಿದ್ದಕ್ಕೆ ನನಗೇನೋ ಒಂಥರ ಖುಷಿ ಕೊಡ್ತಾ ಇದೆ ಅಂತ. ಆಮೇಲೆ ಅವಂತಾನು, ಇದೇ ರೀತಿಯಾಗಿ ಹೂ ಕೊಡು, ಆದರೆ ಮೊದಲು ಹೂ ಕೊಡು, ಆಮೇಲೆ ಬೇಡು ಅಂತಂತ. ಆಯಿತು, ಆ ಮರ್ಸಿಡೀಸ್ ಹೇಳ್ದಂಗೆ ಮೊದಲು ಹೂ ಕೊಡ್ತಾನೋ, ಆಮೇಲೆ ಬೇಡ್ತಾನೆ. ಅದೊಂಥರ ಖುಷಿ ಕೊಡ್ತದೆ. ಮತ್ತು ಮರ್ಸಿಡೀಸ್ನವ್ನು ಭೇಟಾಗ್ತಾನೆ. ಆವಾಗ ಅನ್ನಿಸ್ತಾರೆ, ನೀ ಹೇಳಿದ ಪ್ರಕಾರ ಮಾಡಿದ್ದೀನಿ, ಆದರೂ ಒಬ್ರೊಬ್ರು ದುಡ್ಡು ಕೊಡ್ತಾರೋ, ಒಬ್ರೊಬ್ರು ದುಡ್ಡು ಕೊಡಲ್ಲ, ಮತ್ತು ಇನ್ನೂ ನನ್ನೊಳಗೇನೋ ಖಾಲಿಪನ ಇದೆ ಅಂತಂತಾನೆ. ಅದಕ್ಕೆ ಅವ ಏನು ಹೇಳ್ತಾನೆ, ಇನ್ಮೇಲೆ ಹೂ ಕೊಡು, ಯಾರಿಗೆ ಅವಶ್ಯಕತೆ ಇದೆಯಲ್ಲ ಅವ್ರಿಗೆ ಕೊಡು, ಮತ್ತು ಜೊತೆಗೆ ಇದಕ್ಕೆ ಎಮೋಷ್ನಲ್ ಒಂದು ಸ್ಟೋರಿ ಜೋಡಿಸು ಅಂಥೇಳಿ, ಕತೆ ಹೇಳ್ಕೊಡು ಅಂತ ಹೇಳ್ತಾನೆ. ಆಯ್ತಂತ ತಿಳ್ಕೊಂಡು ಆಮೇಲೆ ಅದೇ ರೀತಿಯಾಗಿ ಯೋಚನೆ ಮಾಡಿದ ನಂತರ ಇವರು ಹೇಳ್ದಂಗೆ, ಆ ಮರ್ಸಿಡೀಸ್ ಹೇಳ್ದಂಗೆ ಅವ್ನು ಮಾಡ್ತಾನೋ. ಇನ್ನಂತ ಯಾರು ಪತಿ ಪತ್ನಿ ಜಗಳಾಡ್ತಿರ್ತಾರೆ, ಆ ಟೈಮ್ನಾಗ ಹೂ ಕೊಟ್ಟಿರೋದ್ರಿಂದ ಅವ್ರು 500 ರೂಪಾಯಿ ಹಂಗೆ ಕೊಟ್ಬಿಡ್ತಾರೆ. ಸೊ ಅವ್ನಿಗೆ ಭಾಳ ಖುಷಿ ಆಕೈತೆ. ಮತ್ತು ಆ ದಿನ ಅವ್ರಿಗೆ ಏನು ಹೇಳ್ತಿರ್ತಾನಂದರೆ, ಜಗಳಾಡಬೇಡ್ರಿ, ಪರಸ್ಪರ ಇದನ್ನು ಹೂವನ್ನು ತೊಗೋರಿ, ಖುಷಿಯಾಗಿ ಇರಿ ಅಂತ ಹೇಳ್ತಾನೆ. ಈ ರೀತಿ ಒಂದು ಎಮೋಷ್ನಲ್ ಸ್ಟೋರಿ ಹೇಳಿ ಅವ್ರಿಗೆ ಕೂಡಿಸಿ ಹೂ ಕೊಡೋದ್ರಿಂದ ಅವನಿಗೆ ದುಡ್ಡು ಜಾಸ್ತಿ ಬರೀಲಿಕ್ಕೆ ಹಿಡಿತೈತೆ. ಆಮೇಲೆ ಮತ್ತು ಇದೇ ರೀತಿ ಮಾಡ್ತಾ ಅವನು ಚೆನ್ನಾಗಿ ಏನು ಮಾಡ್ತಾನಂದ್ರೆ ದುಡ್ಡು ಗಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ.
ಆಮೇಲೆ ನೆಕ್ಸ್ಟ್ ಡೇ ಮತ್ತೆ ಪುನಃ ಭೇಟಿ ಆಗ್ತಾನೆ, ಮತ್ತೆ ಮರ್ಸಿಡೀಸ್ ಕಾರ್ ತೊಗೊಂಬರ್ತಾನು, ಮತ್ತೆ ಹೇಳ್ತಾನು ನನಗೆ ಇನ್ನೂ ಹೆಚ್ಚಿಗೆ ಮಾಡಬೇಕು ಅಂತ ಹೇಳ್ತಾನೆ. ಆವಾಗ ಅವ್ನು ಹೇಳ್ತಾನು ದೊಡ್ಡ ಒಂದು ಹೂವಿನ ತೋಟವನ್ನು, ಹೂವಿಂದ ಏನಂತಾನಂದ್ರೆ ಹೂವಿನ ಒಂದನಿಂದ ಅಂಗಡಿ ಶಾಪನ್ನು ಓಪನ್ ಮಾಡ್ಕೊ, ಎಲ್ಲರಿಗೂ ಕೊಡು, ನಿನ್ನಂತರ ಅನೇಕರ ಭಿಕ್ಷುಕರನ್ನ ನಿನ್ನ ಕೈಯಾಗಿಟ್ಕೋ, ಈ ರೀತಿ ನೀ ಸ್ಟಾರ್ಟ್ ಮಾಡು ಅಂದಾಗ ಅವ್ ಹಂಗೆ ಮಾಡ್ತಾನೆ ರೀ. 6 ತಿಂಗಳ ನಂತರ ಒಂದು ಹೋಟೆಲ್ನಾಗ ಆ ಮರ್ಸಿಡೀಸ್ ಕಾರ್ದು ಕೂತಿರ್ತಾನೋ, ಆ ವ್ಯಕ್ತಿ ಪ್ಯಾಂಟ್ ಶರ್ಟ್ ಹಾಕ್ಕೊಂಡು ಬಂದು ಕೈ ಜೋಡಿಸ್ತಾನೋ, ಕೈ ಹ್ಯಾಂಡ್ಶೇಕ್ ಮಾಡಿ ಹೇಳ್ತಾನೋ ನಾ ಅದ ವ್ಯಕ್ತಿ ಅದೀನಿ ಅಂತ ಹೇಳ್ತಾನೆ. ನೀ ಏನು ನಿಮಗೆ ನಂಗೆ ಹೇಳ್ಕೊಟ್ಟಿದ್ದಿಲ್ಲ ಭಿಕ್ಷುಕ, ಇವತ್ತು ನಂದು ಓನ್ ಅಂಗಡಿ ಇದೆ, ಹೂವಿನ ಅಂಗಡಿ ಇದೆ, ಇವತ್ತು ನಾನು ಯಾರಿಂದಲೂ ಬೇಡಲ್ಲ, ನನ್ನ ಸ್ವಂತ ಹೂವಿನ ಅಂಗಡಿ ಸ್ಟಾರ್ಟ್ ಮಾಡಿದ್ದೀನಿ, ನನ್ನಂಥ ಅನೇಕ ಭಿಕ್ಷುಕರನ್ನು ನನ್ನ ಕೈಯಾಗಿ ಇಟ್ಕೊಂಡಿದ್ದೀನಿ, ಇವತ್ತು ನಾ ಹೂವಿನ ಅಂಗಡಿ ಮಾಡಿ ಎಲ್ಲರಿಗೂ ನಾ ಹೂ ಏನು ಮಾಡ್ತೀನಿ, ಎಲ್ಲ ಕಡೆ ನಾನು ಡೀಲ್ ಮಾಡ್ತೇನೆ ಅಥವಾ ನಾನು ಎಲ್ಲ ಕಡೆ ಹಂಚ್ತೇನೆ ಅಂತಂದಾಗ ಅವಾಗ ಅವ್ನು ಖುಷಿ ಆಕೈತಿ. ಸೊ ಈ ಕಥೆಯಿಂದ ಕೇಳೋದ್ರಿಂದ ನಾವು ಯಾರೂ ಭಿಕ್ಷುಕರಿಲ್ರಿ, ನಾವು ಯಾರೂ ಬಡವರಿಲ್ಲ, ನಮ್ಮಲ್ಲಿ ಅನೇಕ ವಿಶೇಷತೆಗಳದು. ಆದರೆ ಆ ವಿಶೇಷತೆಯನ್ನು ಜಗತ್ತಿಗೆ ನಾ ಹೇಗೆ ಕೊಡಬೇಕು, ಹೆಂಗೆ ನಾ ದಾನ ಮಾಡಬೇಕು, ನಿಮ್ಮಲ್ಲಿ ಆ ಭಾವವನ್ನು ಇಟ್ಕೊಳ್ಬೇಕು. ಸೊ ನಿಮ್ಮಲ್ಲಿ ಆ ಭಾವವನ್ನು ಇಟ್ಕೊಂಡಾಗ ನಾ ಯಾರಿಗಾದರೂ ಹೆಲ್ಪ್ ಹೆಂಗಾಗಲಿ, ನಾ ಹೆಲ್ಪ್ ತೊಗೊಳ್ಳಿಕ್ಕಿತ್ತು ನಾ ಯಾರಿಗಾದರೂ ಹೇಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ ಐತಿ, ಈ ರೀತಿ ನಮ್ಮದು ಇಂಟೆನ್ಷನ್ ನಾವು ಇಟ್ಕೊಂಡಿದ್ದೆ ಆದರೆ, ಶ್ರೇಷ್ಠವಾದಂಥ ವಿಚಾರ ಇಟ್ಕೊಂಡಿದ್ದೆ ಆದರೆ ನೀವು ಭಾಳ ಉನ್ನತ ಮಟ್ಟದಲ್ಲಿ ಹೊಂದಲಿಕ್ಕೆ ಸಾಧ್ಯವಿದೆ. ಮತ್ತು ವೆರಿ ಇಂಪಾರ್ಟೆಂಟ್ ಇನ್ನೊಂದು ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಇರ್ತಾನೆ, ಹುಡುಗಿರ್ತಾನೆ, ಅವ್ರ ಅಪ್ಪ ಭಾಳ ದುಡಿತಿರ್ತಾರೋ, ಅವ್ನಿಗೆ ಮಾತ್ರ ಭಾಳ ಉತ್ತಮವಾಗಿ ಯೋಚನೆ ಮಾಡ್ತಿರ್ತಾನೆ, ಏನಂದರೆ ನಾನು ಡಾಕ್ಟರ್ ಆಗಬೇಕು, ಏನಾದರೂ ಶ್ರೇಷ್ಠ ಹೊಂದಬೇಕು ಅಂತ ಪದವಿ ಹೊಂದಬೇಕು. ಅವ್ನ ಫ್ರೆಂಡ್ಸಿಗೆ ಹೇಳ್ತಾರೋ, ಎಲ್ಲರೂ ನೋಡಿ ನಗ್ತಾರೆ, ನಿನ್ನ ಕೈಯಾಗ ಇಷ್ಟಾಗ ದುಡ್ಡಿಲ್ಲ, ನೀ ಏನು ಮಾಡೋದಿ ಅಂತೇಳಿ. ಆದರೂ ಪರಿಶ್ರಮ ಪಡ್ತಾನೋ, ಓದ್ತಾನೆ, ಎಲ್ಲ ಮಾಡ್ತಾನೋ, ದೊಡ್ಡ ಡಾಕ್ಟರ್ ಆಗ್ತಾನೋ, ಆ ಊರಿನಲ್ಲಿ ದೊಡ್ಡ ಒಂದು ಹಾಸ್ಪಿಟಲ್ ಕಟ್ತಾನೋ, ಶ್ರೇಷ್ಠವಾದಂತಹ ಡಾಕ್ಟರ್ ಆಗಿ ಅನ್ಯರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಮಿತ್ತ ಆಗ್ತಾರೆ. ಸೊ ಜೀವನದಲ್ಲಿ ಉನ್ನತವಾದಂಥ ವಿಚಾರ ಇಟ್ಕೊಂಡ್ರೆ ಅನೇಕರು ನಿಮ್ಮನ್ನ ನಗಿಸ್ಲಿಕ್ಕೆ, ಹಂಗಿಸ್ಲಿಕ್ಕೆ ಬರ್ತಾರೆ. ಆದರೆ ಆ ಉನ್ನತವಾದಂತಹ ವಿಚಾರದಲ್ಲಿ ನೀವು ಎಂದಿಗೂ ಕೂಡ ಸೋಲನ್ನು ತಿನ್ನಬಾರ್ದು. ನಿಮ್ಮ ಮೇಲೆ ಭರವಸೆ, ನಿಮ್ಮ ಮೇಲೆ ನಂಬಿಕೆಯನ್ನು ನೀವು ಕಡಿಮೆ ಮಾಡ್ಕೊಳ್ಬಾರ್ದು. ಸೊ ಅದಕ್ಕೆ ಒಂದು ಹಾಡವನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನೀವು ಕೂಡ ಟ್ರೈ ಮಾಡಿರಿ. ಏನಂದ್ರೆ ಈ ರೀತಿಯಾಗಿ ನಾವು ಮಾಡಿ ಮುಂದುವರೆದು ಒಂದು ಶ್ರೇಷ್ಠ ಮಟ್ಟವನ್ನು ತಲುಪಬೇಕಂದ್ರೆ ಅನ್ಯರಿಗೆ ಹೆಲ್ಪ್ ಮಾಡಲಿಕ್ಕೆ ನಿಮಿತ್ತರಾಗ್ರಿ. ನಿಮಗೆ ಅದೇ ರೀತಿ ಒಬ್ಬರು ಇಲ್ಲೇ ನಾವು ನೋಡಿರುವಂಥ ಅಣ್ಣೋರು, ಒಬ್ಬರು ಮಾಲಿಂಗ್ ಅಣ್ಣೋರು ಅಂತ ಹೇಳಿ ಅಣ್ಣೋರು, ಕುಮಾರ್ ಅಣ್ಣೋರು ಇದ್ದರು, ಐನಾಪುರದವರು ಮೂಲತಃ. ಅವರು KBದ ಕೆಲಸ ಮಾಡ್ತಿದ್ರೆ, ಸಾಗರ, ಶಿವಮೊಗ್ಗ ಹತ್ತಿರ ಇರುವಂಥ, ಸಿರ್ಸಿ ಹತ್ತಿರ ಇರುವಂಥ ಸಾಗರ ಹತ್ತಿರ ಇರುವಂಥ ಒಂದು ಊರಲ್ಲಿ ಕೆಲಸ ಮಾಡ್ತಿದ್ರು. ಅವರು ಶರೀರ ಬಿಟ್ಟರೆ, ಅಚಾನಕ ಶರೀರ ಬಿಟ್ಟರೆ. ಅವ್ರು ಅಚಾನಕ ಶರೀರ ಬಿಟ್ಟಾಗ ಹಿಂಗೆ ಈ ರೀತಿ ಮಂದಿ ಸೇರಿದ್ರಲ್ಲ, ಯಾಕ್ರಿ? ಅದಕ್ಕೆ ಕಾರಣ ಹೆಲ್ಪಿಂಗ್ ನೇಚರ್, ಉನ್ನತವಾದಂಥ ಯೋಚನೆ. ಸೊ ಶ್ರೇಷ್ಠವಾದಂಥ ಯೋಚನೆ, ತಮಗೆ ಸ್ವಾರ್ಥ ಅಂತ ಏನೂ ಯೋಚನೆ ಮಾಡಲಾರ್ದೆ ಅನ್ಯರಿಗೆ ಹೆಲ್ಪ್ ಆಗಬೇಕು, ನಾ ಅನ್ಯರಿಗೆ ಏನಾದರೂ ಸುಖ ಕೊಡಬೇಕು ಅನ್ನೋದು ಯೋಚನೆ ಇಟ್ಕೊಂಡು ಅಲ್ಲಿ ಊರಿನಲ್ಲಿರುವಂತಹ ರೈತರ ಮನಸ್ಸನ್ನು ಗೆದ್ದು ಅವರು ಶರೀರ ಬಿಟ್ಟು, ಯಪ್ಪ ಯಾರೋ ಒಂದು MLA ಶರೀರ ಬಿಟ್ಟಾರೇನೋ ಅಂತ ಹಂಗೆ ಅನ್ನಿಸ್ತಿತ್ತು. ಆ ರೀತಿ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಆ ರೀತಿ ನಾವು ಕೂಡ ಸಾಯ್ಬೇಕ್ರಿ. ಸಾಯೋ ವೇಳೆನಾಗ ನಮಗೂ ಕೂಡ ಅನೇಕರು ಜನರ ಸೇರಿರಬೇಕು. ಆ ರೀತಿ ನಾವು ಸಾಯಬೇಕಂದ್ರೆ ನಾವು ಎಲ್ಲರಿಗೂ ಏನಾಗಬೇಕ್ರಿ? ಹೆಲ್ಪ್ ಆಗಬೇಕು. ಸೊ ನಾವೆಲ್ಲರಿಗೂ ಹೆಲ್ಪ್ ಆಗಬೇಕಂದ್ರೆ ನಮ್ಮಲ್ಲಿ ಹೆಲ್ಪಿಂಗ್ ನೇಚರ್ ಅನ್ನುವಂಥ ಗುಣ ಇರಬೇಕು. ಸೊ ಯೋಚನೆ ಒಂದು ಸಲ ನಿಮ್ದು ಅಣ್ಣೋರು ಹೇಳ್ತೀನಿ ರೀ. ಅಣ್ಣೋರು ಯಾರೋ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಪೋಸ್ಟನ್ನು ಚೇಂಜ್ ಮಾಡಿದಾಗ ಊರಿನ ರೈತರೆಲ್ಲ ಕೂಡ್ಕೊಂಡು MLA ಕಡೆ ಹೋಗಿದ್ರಂತೆ. MLA ನೋಡೋಕೆ ಬಂದಿದ್ದ ವ್ಯಕ್ತಿ ಯಾರೋ ಈ ಊರಾಗಿನ ಮಂದಿ ಎಲ್ಲ ಬಂದು ಅವ್ರನ್ನ ಹೊಳ್ಳಿ ಹಾಕ್ರಿ ಅಂತ ಹೇಳಕ್ಕೆ ಬಂದಾರಂದ್ರೆ ಯೋಚನೆ ಮಾಡಿರಿ ಹೆಂಗೆ ಆ ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಸೊ ನಾವು ಕೂಡ ಅದೇ ಇಂಟೆನ್ಷನ್ ಇಟ್ಕೊಂಡು, ಅದೇ ಉನ್ನತವಾದಂಥ ಯೋಚನೆ ಇಟ್ಕೊಂಡು ಎಲ್ಲರಿಗೂ ಹೆಲ್ಪಿಂಗ್ ನೇಚರ್, ಥಿಂಕ್ ಬಿಗ್, ಯೋಚನೆ ಮಾಡಿರಿ, ಶ್ರೇಷ್ಠವಾದಂಥ ಯೋಚನೆ. ನಿಮ್ಮ ಸ್ವಾರ್ಥವನ್ನೇ ಬಿಟ್ಟುಬಿಡ್ರಿ,
ಅನ್ಯರ ಹೆಲ್ಪ್ಗೋಸ್ಕರ ನೀವು ನಿಮಿತ್ತ ಆಗ್ರಿ. ನಿಮ್ಮ ಭವಿಷ್ಯ ನಿಮ್ಮನ್ನ ಯಾರು ಹಿಡಿಯೋಕ್ಕೆ ಸಾಧ್ಯ ಇಲ್ಲರಿ. ನಿಮ್ಮದು ಭಾಗ್ಯ ಬೇರೆಯವರನ್ನು ಮುಂದುವರಿಸ್ತಾ ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ನೀವು ಮುಂದುವರೆದ್ರಿ ಅಂದರೆ ನಿಮ್ಮ ಭಾಗ್ಯಕ್ಕೇನು ಕಡಿಮೆ ಇಲ್ಲರಿ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ. ಓಂ ಶಾಂತಿ. बड़ी सोच संग चल पड़े हम, नई राहों में खिल उठे हम, हर सुबह को गीत बनाकर ख्वाबों से मिलते चले हम, ऊंचे सपने सच्चे इरादे दिल में धीरे से बस जाए, हिम्मत मेहनत विश्वास की रोशनी हर अंधेरे को मिटाए, छोटी छोटी खुशियों में सारी जहां हम पाले, दिल से जो भी काम करे हम उसमें ही रंग भर जाए, डर के बादल छट जाएंगे, हौसले जब मुस्काए, हर मुश्किल एक गीत बनेगी हम जब आगे बढ़ जाए, दूसरों की राहों में भी हम अपना दिल सजाए, ईर्ष्या नहीं प्रेम के दीप हर मन में हम जलाए, मीठे बोल और नेक इरादे हर रिश्ते को महकाए, बड़ी सोच और अच्छे कर्म से नया जहां बसा जाए, बड़ी सोच संग चल पड़े हम, नई राहों में खिल उठे हम, हर सुबह को गीत बनाकर ख्वाबों से मिलते चले हम. ओम शांति. थैंक यू बाबा.